ಆತ್ಮೀಯ H16 ನ್ಯೂಸ್ ಅಂತ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಸಫ್. ಆತ್ಮೀಯರೇ, ಫೈನಲ್ IPL ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ಫೈನಲ್ ಕೊನೆಗೂ ಊಹಿಸಿದಂತೆ ಎರಡೂ ಬೆಸ್ಟ್ ಟೀಮ್ಗಳು. RCB ಸತತ 2ನೇ ಸಲ ಫೈನಲ್ಗೆ ಬಂದದ. ಅದೇ ಕಾಲಕ್ಕೆ GT ಗುಜರಾತ್ ಟೈಟನ್ಸ್ ಕೂಡ ಫೈನಲ್ಗೆ ಬಂದದ. ಎರಡು ತಂಡಗಳಲ್ಲಿ ಯಾರು ಬೈಬೋದು ಇವತ್ತು ಕಪ್ಪ ಅನ್ನೋದು ದೊಡ್ಡ ಜಿಜ್ಞಾಸೆ. ಇದ್ರ ಮೇಲೆ ದೊಡ್ಡ ಬೆಟ್ಟಿಂಗ್ ಸಹಿತ ನಡೆದ, ಅದೇನು ಸುಳ್ಳಲ್ಲ. ಸಾಕಷ್ಟು ದುಡ್ಡು ಓಡಾಡ್ತಾ ಇದೆ. ಇದರ ಮೈನಸ್ ಪಾಯಿಂಟ್ ಇದು. ಆದರೆ ಕ್ರಿಕೆಟಿಗೆ ಒಂದು ಹೊಸ ಜೀವನವನ್ನು ಹೊಸದನ್ನು ಕೊಟ್ಟಂಥದ್ದು ಈ IPL ಸ್ಟಾರ್ಟ್ ಆದಾಗಿಂದ ಇವತ್ತನ್ನು ನೋಡಿದರೆ ನಾವು ಭಾಳಷ್ಟು ಪ್ರಗತಿಯನ್ನು ಭಾರತದ ಟೀಮ್ನಲ್ಲಿ ಭಾರತ ಆಟಗಳು ಕಂಡು ಬಂದಿದ್ದೇನೆ, ಸುಳ್ಳಲ್ಲ. ಯಾಕೆಂದರೆ ಈ ಮೊದಲ ಈ IPL ಆರಂಭವಾಗಿದ್ದ ಪೂರ್ವದಲ್ಲೇ ವರ್ಲ್ಡ್ ಕಪ್ಗಳನ್ನು ನೋಡಿದರೆ ಮತ್ತೆ ನೋಡಿದಂಥ ದೊಡ್ಡ ಸಾಧನೆಗಳೇನೂ ಆಗಿಲ್ಲ. 1983ರಲ್ಲಿ ನಮ್ಮ ಕಪಿಲ್ ದೇವರ ಟೀಮ್, ಡೆವಿಲ್ ಟೀಮ್ ಅಂತ ಕರೆದ್ರು ಅದನ್ನು. ಅದರ ಸಾಧನೆ ನಂತರ 85ರಲ್ಲೇ ಆಸ್ಟ್ರೇಲಿಯಾ ಚಾಂಪಿಯನ್ಶಿಪ್ ಗೆದ್ಕೊಂಬಂದ್ರು, ಗವಾಸ್ಕರ್ ಕ್ಯಾಪ್ಟನ್ಶಿಪ್ನಲ್ಲೇ. ಇಂಥ ಪ್ರಮುಖ ಘಟ್ಟಗಳನ್ನು ಬಿಟ್ಟರೆ ಆ ಹೇಳಿಕೊಳ್ಳುವಂಥ ದೊಡ್ಡ ಪ್ರಮಾಣದ ಪ್ರಗತಿ ಕಂಡು ಬಂದಿರಲಿಲ್ಲ ಅನ್ನೋದನ್ನು ನಾವಿಲ್ಲಿ ನೆನಪಿಡ್ಕೋಬೇಕಾಗಿದೆ. ಆ ಎಲ್ಲ ದಿಶೆಯಲ್ಲಿ IPL ಬಂದ ಮೇಲೆ ಸಾಕಷ್ಟು ಡೆವಲಪ್ಮೆಂಟು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆಟದಲ್ಲೇ, ಫೀಲ್ಡಿಂಗ್ದಲ್ಲೇ, ಬ್ಯಾಟಿಂಗ್ದಲ್ಲೇ, ಬಾಲಿಂಗ್ದಲ್ಲೇ, ಎಲ್ಲ ಕಡೆ. ಹೌದು, ಇದು ಇವತ್ತು ಆಗ್ತಾ ಇರ್ಬೋದು, ಕ್ಯಾಚ್ ಡ್ರಾಪ್ ಆಗ್ತಾ ಇರ್ಬೋದು, ಮತ್ತೇನೋ ಆಗ್ತಾ ಇರ್ಬೋದು. ಆದರೆ ಇವತ್ತೊಂದು ಆ್ಯಕ್ಟಿವ್ನೆಸ್ ಬಂದದಲ್ಲ ಆಟಗಾರರಲ್ಲೇ, ಒಂದು ಸಾಧನೆ ಮಾಡೋ ಛಲ ಮೂಡಿದಲ್ಲ ಆಟಗಾರರಲ್ಲೇ, ಗಳಿಸುವ ಕನಸುಗಳು ಮೂಡಿದವಲ್ಲ ಆಟಗಾರರಲ್ಲೇ. ಇವು ಸಾಮಾನ್ಯ ಅಲ್ಲ. ಜಗದ ಯಾವುದೇ ಟೂರ್ನಮೆಂಟ್ ಇದ್ದರೂ ಇವತ್ತು ನೋಡ್ರಿ, ಲಾಸ್ಟ್ ಟೈಮ್ ಗೆದ್ದಾಗ ವಿರಾಟ್ ಕೊಹ್ಲಿ ವರ್ಲ್ಡ್ ಕಪ್ ಗೆದ್ದಂಥ ವರ್ಲ್ಡ್ ಫೇಮಸ್ ಆಟಗಾರ ಒಂದು ರಾಯಲ್ ಚಾಲೆಂಜರ್ ಗೆಲ್ಲಿಸಲಿಕ್ಕೆ ಆಗಲಿಲ್ಲ ಅಂತ ಅತೃಪ್ತಿಯಲ್ಲಿದ್ದರು. ಅದು ಲಾಸ್ಟ್ ಟೈಮ್ ಗೆದ್ದಾಗ ವರ್ಲ್ಡ್ ಕಪ್ ಗೆದ್ದದಕ್ಕಿಂತಲೂ ಹೆಚ್ಚಿಗೆ ಸಂತೋಷಪಟ್ಟವ್ರು ಯಾರು ಅಂದರೆ ಅದು ವಿರಾಟ್ ಕೊಹ್ಲಿ. ಹಾಗಾಗಿ ಇದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತಿರುವಂಥ ಒಂದು ಏನಪ್ಪ ಅಂತಂದ್ರೆ ಟೂರ್ನಮೆಂಟ್ ಆಗಿಬಿಟ್ಟದೆ. ಇವತ್ತು ಎಲ್ಲರೂ ಇದನ್ನು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ ಪರದೇಶಿಯರು ಸ್ವದೇಶಿಯರು ಕೂಡಿ ಆಡುವಂಥ ಆಟ. ಇಲ್ಲಿ ಕೂಡಿ ಆಡೋ ಮುಂದೆ ಪರದೇಶಿಯರು ನಮ್ಮ ಸ್ವದೇಶದ ಜೊತೆಗೆ ಆಡುವಂಥದ್ದು, ಕೂಡಿ ಆಡುವಂಥದ್ದು, ವಿರೋಧಿಸಿ ಆಡುವಂಥದ್ದು ಇದು ಸಾಣದಲ್ಲ. ಒಂದರಿಂದ ಎಲ್ಲರಲ್ಲೂ ನಾವು ವಿಶ್ವ ಮಾನವರು ಅನ್ನೋಂಥ ಸಂದೇಶವನ್ನು ಕೊಡುವಂಥ ಆಟ ಇವತ್ತಾಗಿ ಹೋಗ್ಬಿಟ್ಟದೆ. ಇದರಿಂದಾಗಿ ನಾವು ಇವತ್ತು ಟೀಕೆ ಮಾಡೋದೇನು ಸುಳ್ಳಲ್ಲ. ಹೌದಪ್ಪ, ಇಲ್ಲೇ ಇದು ನಮಗೆ ಜ್ಯೂಸ್ ಆಡೋದನ್ನು ಕಲಿಸ್ತಾ ಇದೆ, ಮತ್ತೊಂದು ಕಲಿಸ್ತಾ ಇದೆ, ಬೆಟ್ಟಿಂಗ್ ಕಲಿಸ್ತಾ ಇದೆ, ನಾವು ಇವತ್ತು ಆರೋಪ ಮಾಡ್ಬೋದು. ಬಟ್ ಕ್ರಿಕೆಟಿಗೆ ಒಂದು ಹೊಸ ಆಯಾಮನ್ನು ಕೊಟ್ಟಿದ್ದೀನಿ, ಸುಳ್ಳಲ್ಲ. 2020 ಇದು ಇವತ್ತು ವರ್ಲ್ಡ್ ಕಪ್ಗಿಂತೂ ಇದು IPL ದೊಡ್ಡ ಹೆಸರಾಗಿಬಿಟ್ಟಿದೆ. ಯಾಕೆಂದರೆ ಭಾರತದಲ್ಲೆಲ್ಲ ಅತಿ ಹೆಚ್ಚು ನೋಡುವಂಥ ಕ್ರಿಕೆಟ್ ಪ್ರಿಯರಿದ್ದಾರೆ. ಇಲ್ಲ, ಕ್ರಿಕೆಟಿಗರು ಇದ್ದಾರೆ, ಕ್ರಿಕೆಟ್ ಪ್ರಿಯರು ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲೇ ಅನೇಕ ಹೊಸ ಹೊಸ ಪ್ರತಿಭೆಗಳಿಗೆ, ಹೊಸ ಹೊಸ ಹೋರಾಟಗಾರರಿಗೆ ಮತ್ತು ಈ ವಯಸ್ಸಾದಂಥ ಆಟಗಾರರಿಗೆ ತಮ್ಮ ಶಕ್ತಿ ತೋರಿಸೋದಕ್ಕಾಗಿ ಎಲ್ಲದಕ್ಕೂ ಇವತ್ತೊಂದು ಈ ಒಂದು ಏನಪ್ಪ ಅಂತಂದ್ರೆ ಸ್ಟೇಜ್ ಆಗಿದ್ದು ಈ IPL ಮ್ಯಾಚ್. ಇಂಥ ಒಂದು ಮ್ಯಾಚ್ ಇವತ್ತು ಏನಪ್ಪ ಅಂದ್ರೆ ಅಹಮದಾಬಾದ್ನಲ್ಲೇ ನಮ್ಮ ನರೇಂದ್ರ ಮೋದಿಯವರ ಸ್ಟೇಡಿಯಮ್ದಲ್ಲೇ ನಡೀತಾ ಇರುವಂಥದ್ದು. ಲಾಸ್ಟ್ ಟೈಮ್ ಇಲ್ಲೇ ನಡೆದಿದ್ದು, ಇಲ್ಲೇ ಗೆದ್ದಿದ್ದು RCB. ಈ ಗೆಲ್ಲುವತ್ತ ಮುಖ ಮಾಡಿ ನಿಂತದ, ಫೈನಲ್ಗೆ ಬಂದದ. ಅದ್ರ ಎದುರಾಳಿ ಸಾಮಾನ್ಯ ಅಲ್ಲ. ಶುಭ್ಮನ್ ಗಿಲ್ಲರ 722 ರನ್ ಹೊಡೆದಿದ್ದಾರೆ ಇವತ್ತು ಅವರು. ಶುಭ್ಮನ್ ಗಿಲ್ ಅವರು ಲಾಸ್ಟ್ ಮ್ಯಾಚಲ್ಲಿ ಸೆಂಚುರಿ ಹೊಡೆದಿದ್ದಾರೆ. ಒಬ್ಬ ಉತ್ತಮವಾದ ಇವತ್ತು ಕ್ಯಾಪ್ಟನ್ ಆಗಿದ್ದಾರೆ, ಭಾರತದ ಕ್ಯಾಪ್ಟನ್ ಸಹಿತ ಇದ್ದಾರೆ. 2028 ಸಹಿತ ಅವ್ರು ಆಗೋ ಸಾಧ್ಯತೆ ಎಲ್ಲ ಮಾಡಿದ್ದಾರೆ. ಯಾಕಂದರೆ ಈ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಅಂತ ಆಗಿದ್ದಂಥ ನಮ್ಮ ಸೂರ್ಯಕುಮಾರ್ ಯಾದವ್ ಫೇಲ್ಯೂರ್ ಮೋಸ್ಟ್ಲಿ 2020 ವರ್ಲ್ಡ್ ಕಪ್ ಸಹಿತ ಇವ್ರನ್ನ ಕ್ಯಾಪ್ಟನ್ ಮಾಡಿದರೆ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಯಾಕಂದರೆ ಬರೀ ಕೇವಲ ಬ್ಯಾಟ್ ಬೀಸೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸಂಯಮದ ನಿಂತು ಆಡುವಂಥದ್ದು ಆಯಿತು, ಫೀಲ್ಡ್ ಸೆಟಪ್ ಮಾಡೋದಾಯಿತು, ಮತ್ತೇನೋ ಆಯಿತು. ಕೊನೆಗೆ ತಾನ ಲೀಡ್ ಮಾಡಿ ಲಾಸ್ಟ್ ಮಂದಲ್ಲೇ, ಅದು ಸಾಮಾನ್ಯ ಇರಲಿಲ್ಲ RR ಟೀಮ್. ಅದರಲ್ಲೂ ಒಬ್ಬ ಗಜಕೇಸರಿ, ಗೊತ್ತಾದ ಹೇಳೋ ಅವಶ್ಯಕತೆ ಇಲ್ಲ, ಒಬ್ಬ ಬೇಬಿ ಬಾಸ್ ಡಾನ್ ವಿರುದ್ಧ ಗೆಲ್ಲೋದು. ಸೂರ್ಯವಂಶಿ ಆ ಹೆಸರು ಕೇಳಿದ ಸಾಗಿ ಇವತ್ತು ಪ್ರತಿಯೊಬ್ಬ ಬೌಲರ್ಗಳು ಕಲಿಸಲಿಸಿದ ಬಂದು ಕಾಡಿದಂಥ ಒಂದು ಅನುಭವ ಆಗುವಂಥದ್ದು. 1 ಮ್ಯಾನ್ ಶೋ ಆಗಿತ್ತು ಅದು. ಆದರೆ ಇನ್ನೊಂದಿಷ್ಟು ಜನ ಚೆನ್ನಾಗಿ ಆಡಿದರೆ ಅವರು ಫೈನಲಿಗೆ ಇರ್ತಿದ್ರು ಏನೋ. ಆದರೆ ರೇಗಳು ಇಲ್ಲಿ ನಡೆಯೋದಿಲ್ಲ. ಆದರೆ ಒಬ್ಬ ದಿಟ್ಟ ಆಟಗಾರ, ಸಂಯಮದ ಆಟಗಾರ, ಹೊಡೆತದ ಆಟಗಾರ,
ಎಲ್ಲ ಕಡೆಗೂ ಚಂದ್ರ ತಿರುಗಿಸುವಂಥ ಆಟಗಾರ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. 15 ವರ್ಷದ ಹಸುಳೆ ಎಲ್ಲರಿಗೂ ನಿದ್ದೆಗಿಳಿಸ್ಬಿಟ್ಟಿದ್ದು ಬೌಲರ್ಗಳಿಗೆ. ಅದರಲ್ಲೂ ನಿಮಗೆ ಗೊತ್ತಿದ್ದಂಗೆ ಕಗಿಸೋ ರಬಾಡ್ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಇದ್ರ ಟೀಮ್ನಲ್ಲೇ ನಮ್ಮ GTಯಲ್ಲಿ ಪ್ರಸಿದ್ಧ ಕೃಷ್ಣ ಜಸ್ಟನ್ ಹೋಲ್ಡರ್ ಅಂತ ಬೌಲರ್ಗಳು ಎದುರು 96 ರನ್ಗಳನ್ನು ಹೊಡೆದದ್ದು, 42-45 ಬಾಲ್ ಹೊಡೆದಂಥದ್ದು, ಎಲ್ಲ ಕಡೆಗೂ ಚೆಂಡನ್ನು ತಿರುಗಿಸಿದಂಥದ್ದು ಸಣ್ಣದಲ್ಲ. ಅಂಥ ದಿಗ್ಗಜ ಆಟಗಾರನ್ನು ಸೋಲಿಸಿ ಬಂದಂಥವ್ರು ಇಲ್ಲೇ ಶುಭ್ಮನ್ ಗಿಲ್ ಅವ್ರ ಜೊತೆಗೆ ಸುದರ್ಶನ್ ಚೆನ್ನಾಗಿ ಆಡಿದರು. ಇವಾಗ ಫೈನಲಲ್ಲಿದ್ದಾರೆ. ಬಾಲಿಂಗ್ ಚೆನ್ನಾಗಾಯಿತು, ಬ್ಯಾಟಿಂಗ್ ಆಯಿತು. ಹೀಗಾಗಿ ಸಮತೋಲನ ತಂಡ ಇವತ್ತದ. ಹೀಗಾಗಿ RCB ಸುಲಭವಾಗಿ ಇವ್ರನ್ನ ತೆಗೆದುಕೊಳ್ಳೋ ಸಾಧ್ಯತೆಗಳಿಲ್ಲ ಅಂತ ನಾವು ಕರ್ನಾಟಕದವರು RCB ಗೆಲ್ಲಿ ಅಂತ ಬಯಸ್ತಾ ಇರ್ತೀವಿ. ಆದರೆ ನಾವು ಹೇಳುವಂಥದ್ದು ಅದೇ ಕಾಲಕ್ಕೆ ಯಾರು ಆ ದಿನ ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ತಾರಪ್ಪ ಅನ್ನುವಂಥ ಮಾತನ್ನು, ಅವ್ರು ಗೆಲ್ಲಲಿ ಅನ್ನುವಂಥ ಮಾತನ್ನು, ಸರ್ವಾಂಗೀಣ ಆಟವನ್ನು ಇವತ್ತು ತೋರಿಸಲಿ ಎಲ್ಲರೂ ಅನ್ನುವಂಥದ್ದು. ಆ ದೃಷ್ಟಿಯಲ್ಲಿ ನೋಡಿದರೆ ಒಂದು ಕೈ GT ಮೇಲದ ಅಂತ ಹೇಳಬೇಕಾಗಿದೆ ಇವತ್ತು. ಯಾಕಂದರೆ ಒಂದಿಲ್ಲ, ಇಬ್ಬರಿಲ್ಲ, 3-4 ಜನ ಬ್ಯಾಟ್ಸ್ಮನ್ಗಳಿದ್ದಾರೆ. ಅದೇ ರೀತಿ ಇಲ್ಲೂ ಸಹಿತ ನಮ್ಮ RCBಯಲ್ಲೂ ಸಹಿತ ಸಾಮಾನ್ಯರಿಲ್ಲ. ರಜತ್ ಪಾಟೀದಾರ್ ಇದ್ದಾರೆ, ವಿರಾಟ್ ಕೊಹ್ಲಿ 600 ರನ್ ಹೊಡೆದಿದ್ದಾರೆ, ರಜತ್ ಪಾಟೀದಾರ್ 480 ರನ್ ಹೊಡೆದಿದ್ದಾರೆ, ದೇವದತ್ ಪಡಿಕ್ಕಲ್ 463 ರನ್ ಹೊಡೆದಿದ್ದಾರೆ. ನಿರಂತರ ತಮ್ಮ ಪರ್ಫಾರ್ಮೆನ್ಸ್ ತೋರಿಸೋದು ಬಂದಿದ್ದಾರೆ. ಅದೇ ಕಾಲಕ್ಕೆ ಟಿಮ್ ಡೇವಿಡ್ ಇದ್ದಾರೆ ಮತ್ತು ಕೃಣಾಲ್ ಪಾಂಡೆ, ಇವರು ಒಳ್ಳೆಯ ಬ್ಯಾಟ್ಸ್ಮನ್ಗಳಿದ್ದಾರೆ, ಒಳ್ಳೆಯ ದಾಂಡಿಗರಿದ್ದಾರೆ. ಹೀಗಾಗಿ ಅವ್ರೇನು ಸಾಮಾನ್ಯರಿಲ್ಲ. ಬಟ್ ಇಲ್ಲೇ ಶುಭ್ಮನ್ ಗಿಲ್ 722 ರನ್ ಹೊಡಿತಾರೆ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂದ್ರೆ ಸಾಯಿ ಸುದರ್ಶನ್ 710 ಅಮೋಘವಾಗಿ ಆಡಿದ್ದಾರೆ. 3ನೇ ಕ್ರಮದ ಬ್ಯಾಟರ್ ಜೋಸ್ ಬಟ್ಲರ್ 507. ಅದೇ ಕಾಲಕ್ಕೆ ವಾಷಿಂಗ್ಟನ್ ಸುಂದರ್ 327. ಈ ರೀತಿಯಾಗಿ ಮುಂದೆ ಕಗಿಸೋ ರಬಾಡ 22 ವಿಕೆಟ್ ತೊಗೊಂಡಾರ. ಅದೇ ಕಾಲಕ್ಕೆ ನಮ್ಮಲ್ಲೂ ಇದ್ದಾರೆ ಭುವನೇಶ್ವರ್ ಕುಮಾರ್ ಅನ್ನುವಂಥ ಬೌಲರು. ಆದರೆ ಒಟ್ಟಾರೆಯಾಗಿ ಎರಡೂ ಟೀಮ್ಗಳಲ್ಲೇ ದಿಗ್ಗಜ ಬೌಲರ್ಗಳಿದ್ದಾರೆ, ದಿಗ್ಗಜ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಯಾರು ಗೆಲ್ಲಬಹುದು ಅನ್ನೋದನ್ನು ಊಹಿಸೋದು ಬಲು ಕಷ್ಟ. ಆದರೂ ಸಹಿತ ನಾವು ಇವತ್ತು GT ಗುಜರಾತ್ ಟೈಟನ್ಸ್ ಗೆಲ್ಲಬಹುದಾ ಅನ್ನುವಂಥ ಒಂದು ಸಂಶಯದ ನೋಟ ಆ ಕಡೆ ಅದ. ಆದರೆ ಅವತ್ತಿನ ಆಟ ಅವತ್ತು ತೋರಿಸುವಂಥದ್ದು ಯಾವ ರೀತಿ ಏನಾಗ್ತದೋ ಗೊತ್ತಿಲ್ಲ. ಒಂದು ಕ್ಷಣದ ಅಲಕ್ಷತನ, ದೊಡ್ಡ ವಿಕೆಟ್ ಬಿದ್ದು ಹೋಗ್ಬೋದು, ಒಂದು ಕ್ಯಾಚ್ ಡ್ರಾಪ್ ಆಗಿದ್ದು ಏನೂ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು, ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಬ್ಯಾಟಿಂಗ್ ಆಗಿರ್ಬೋದು, ಬಾಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಮೂರರಲ್ಲಿಯೂ ಸಮತೋಲನವಾಗಿ 11 ಜನ ಇನ್ವಾಲ್ವ್ ಆಗಿ ಆಡಿದ್ರೆ ಯಾರು ಆಡ್ತಾರೆ ಅವ್ರು ಗೆಲ್ತಾರೆ ಅನ್ನೋ ಸಿಂಪಲ್. ದೈವ ಅದು ಇದು ಹೇಳುವಂಥದ್ದು ಸುಮ್ಮನೆ ನಾವು ಸೋತೋದಕ್ಕೆ ಏನೋ ಕಾರಣ ಹೇಳುವಂಥದ್ದಿಲ್ಲ. ಅದು ನಾವು ಸೋಲೋದಕ್ಕೆ ನಾವು ಕಾರಣರಾಗಿರ್ತೀವಿ, ಅದು ದೈವ ಅಲ್ಲ. ಅಥವಾ ನಮ್ಮ ಹೋರಾಟ ಕಡಿಮೆ ಆಗಿರ್ತದೆ, ಅಥವಾ ನಮ್ಮ ಏಕಚಿತ್ತತೆ ಕಾನ್ಸಂಟ್ರೇಷನ್ ಕಡಿಮೆ ಆಗಿರ್ತದೆ, ಅಥವಾ ಸ್ಥಿತಪ್ರಜ್ಞತ್ವ ಕಡಿಮೆ ಆಗಿರ್ತದೆ. ಅದು ಬೆಸ್ಟ್ ಶಬ್ದ ಸ್ಥಿತಪ್ರಜ್ಞತ್ವ, ಕಾನ್ಸಂಟ್ರೇಷನ್. ಇಡೀ ನಮ್ಮ ಮನಸ್ಸು ಶರೀರ ಎಲ್ಲನೂ ಏಕೀಕೃತಗೊಂಡು ಆಡುವಂಥ ಆಟ. ಹೀಗಾಗಿ ಇದು 11 ಜನರ ಆಟ ಆಗಿದ್ದರಿಂದಾಗಿ RR ವಿರುದ್ಧ ಈ ನಮ್ಮ GT ಗೆದ್ದಿದ್ದು. 6 ಅಂದ್ರೆ ಗೊತ್ತು, ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ವೈಭವ್ ಸೂರ್ಯವಂಶಿ ಟೀಮಿನ ಎದುರು ಗೆದ್ದು ಬಂದಿದ್ದು ಸಾಮಾನ್ಯ ಅಲ್ಲ. ಒಬ್ಬ ವ್ಯಕ್ತಿ ಆಗಿದ್ದರೆ ಸೂರ್ಯವಂಶಿ ಗೆದ್ದುಕೊಂಡ್ಬಿಡ್ತಿದ್ರು ಏನು, ಆದ್ರೆ ಆಗಿಲ್ಲ. ಇದೆ ಇದು 11 ಜನ ಆಡಲೇಬೇಕಾದಂಥದ್ದು. ಅನಿವಾರ್ಯವಾಗಿ ತಮ್ಮ ಶಕ್ತಿ ತೋರಿಸ್ಬೇಕಾಗಿದ್ದು, ಅನಿವಾರ್ಯವಾಗಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿದ್ದು, ಅನಿವಾರ್ಯವಾಗಿ ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೊಂಡು ಆಡುವಂಥದ್ದಾಗಿರ್ಬೋದು. ಒಬ್ಬರಲ್ಲೇ ಒಂದು ಏನಂತೀವಿ ನಾವು ದ್ವೇಷ ಮನಸ್ಸಾಗಲಿ, ಮತ್ತೊಂದಾಗಲಿ, ಕ್ಯಾಪ್ಟನ್ನ ನಮ್ಮ ಮಾತು ಕೇಳೋದಿಲ್ಲ ಸಣ್ಣ ಮನಸ್ಸುಗಳಾಗಲಿ, ಇವು ಸೋರಿಗೆ ಕಾರಣ ಆಗ್ತಾಯಿದ್ದಾವೆ. ಏನೋ ಆಗಲಿ, ರಜತ್ ಪಾಟೀದಾರ್ ಮತ್ತು ಶುಭ್ಮನ್ ಗಿಲ್ರಿಗೆ ಇದೊಂದು ಏನಪ್ಪ ಜಿದ್ದಿಯ ಮ್ಯಾಚು. ಇದರಲ್ಲಿ ರಜತ್ ಪಾಟೀದಾರ್ ಅವರು ಉತ್ತಮವಾದ ಕ್ಯಾಪ್ಟನ್ಶಿಪ್ ಮಾಡ್ಕೊಂಡಿದ್ದಾರೆ. ಆದರೆ ಶುಭ್ಮನ್ ಗಿಲ್ ಇವತ್ತು ಭಾರತದ ಅತ್ಯುತ್ತಮ ಕ್ಯಾಪ್ಟನ್ಗಳಲ್ಲಿ ಒಬ್ಬರಾಗಿದ್ದಾರೆ. ನೋಡೋಣ ಅವರಿಬ್ಬರಲ್ಲಿ ಯಾರು ಗೆಲ್ಬೋದು. ಜೊತೆಗೆ ಒಂದು ಏನಪ್ಪ ರಜತ್ ಪಾಟೀದಾರ್ಗೆ ದೊಡ್ಡ ಬಲ ಇರೋದು ಕೊಹ್ಲಿ ಅನ್ನುವಂಥ ಒಂದು ಸಿಡಿಲು ಗುಂಡು. ಅವರು ಯಾವಾಗ ಬೇಕಾದಾಗ ಗೆದ್ದು ನಿಲ್ಲುವಂಥ ಸಿಡಿದು ನಿಲ್ಲುವಂಥ ತಾಕತ್ತಿದ್ದಂಥವ್ರು. ಹೀಗಾಗಿ ಅದೇ ಕಾಲಕ್ಕೆ ಭುವನೇಶ್ವರ್ ಕುಮಾರ್ ಅನ್ನುವಂಥ ಒಂದು ಅಸ್ತ್ರ, ಬ್ರಹ್ಮಾಸ್ತ್ರ ಈ RCBಯಲ್ಲಿ ಇರೋದ್ರಿಂದಾಗಿ ಇವತ್ತಿನ ಮ್ಯಾಚ್ ಭಾಳ ಕುತೂಹಲದ. ಯಾರು ಗೆದ್ದರೂ, ಈ ದಿನ ತಮ್ಮ ಸರ್ವ ಸಾಮರ್ಥ್ಯದ ಜೊತೆಗೆ ಮನಸ್ಸನ್ನು ಏಕೀಕೃತಗೊಳಿಸಿ ಕಾನ್ಸಂಟ್ರೇಷನ್ ಮಾಡಿ ಯಾರು ಆಡ್ತಾರೋ ಅವ್ರು ಗೆಲ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಅದು ಆ ಕ್ಷಣದ ಆ ಸಮಯದ ಮಾತು. ಏನೂ ಅಲ್ಲಿ ಕಿರೀಟ ಉಳಿಸ್ಕೊಳ್ತಾರ ನಮ್ಮ RCB ಅವರು, ಅದನ್ನು ಕಸ್ಕೊಳ್ತಾರ ನಮ್ಮ GT ಅವರು ಅನ್ನೋದು ಕುತೂಹಲಕಾರಿ ಆಟ. ಇವತ್ತು ಈ ಒಂದು ನರೇಂದ್ರ ಮೋದಿ ಹೆಸರಿನ ಅಹಮದಾಬಾದ್ ಸ್ಟೇಡಿಯಂ 1,20,000 ಜನ ಕೂಡುವಂಥ ಒಂದು ಸ್ಟೇಡಿಯಂ ಇರೋದರಿಂದ ಈಗಾಗಲೇ ಹೌಸ್ಫುಲ್ ಆಗಿದ್ದರಿಂದಾಗಿ
ಇದನ್ನು 1,00,000ಕ್ಕಿಂತ ಹೆಚ್ಚು ಜನರ ಮುಂದೆ ಆಡೋದು ಒಂದು ಸಾಹಸ. ಆ ಸಾಹಸದಲ್ಲಿ ಯಾರನ್ನ ಮೀರಿಸ್ತಾರ, ಯಾರು ಸೋಲ್ತಾರ ಅನ್ನೋದು ಒಂದು ಅಪೂರ್ವ ಅನುಭವ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಒಂದು ನಿಲ್ಲಿಸ್ಬೋದು. S16 ನ್ಯೂಸ್ ಅರ್ಥಾತ್ ಹೇಳಿ ಸತ್ಯಕ್ಕೆ ಹೇಳಿ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.